ಗಾಯಗೆ ಆಗಿಲ್ವಾ? ಎಷ್ಟು ದಿನ ಆಗಿದ್ದು? ಇದು 15 ಆಯ್ತು. ಹಾಂ 15 ದಿನ ಆಯ್ತು. 15 ದಿನ ಏನು ಮಾಡ್ತಿದ್ದೀರಿ ನೀವು? ಅಲ್ಲಿ ಕಳ್ಸಿ. ಎರಡು ಮೂಳೆ ಒಂದು ಈ ಮೂಳೆ ಐತಲ್ಲ, ಈ ಮೂಳೆ ಲೈಟ್ ಆಗಿ ಫ್ರಾಕ್ಚರ್ ಆಗಿದೆ. ಇದು ಕಟ್ಟೆ ಹಾಕ್ಬಿಟ್ಟಿದೆ ಮೂಳೆದು. ಕುಣಿಸ್ಕೊಡ್ತೀನಿ ಅಲ್ಲಿ ಹಾಸ್ಪಿಟಲ್ ಹೋಗಿ ಗಾಳಿ ಹಾಕಿದ್ರು, ಗಾಳಿ ಏನೋ ಆಗಿಲ್ಲ ನಮ್ಗೆ. ಕುಣಿಸ್ಕೊಡ್ತೀನಿ, NDC ಬಂದ್ಸತಿ ಬಂದು ತೋರಿಸ್ಕೋಬೇಕು. ದೇವ್ರ ಮೇಲೆ ಭಾರ ಹಾಕಿ ಈಶ್ವರ ದೇವ್ರು ಒಳ್ಳೇದು ಮಾಡ್ತಾನೆ. ಇವ್ರ ಮಾತು ಕೇಳಬೇಡಿ, ಬಂದು ಒಂದೇ ಕಡೆ ಬಂದು ತೋರಿಸಿ, ರೆಡಿ ಮಾಡ್ಕೊಡ್ತೀನಿ, ಬಂದು ಮಾಡಿಸಿ ಶಿವ ಅಂತ. ಟೋಟಲ್ ಒಂದು NCT ಟೈಮಿಂಗು ಬಂದು ತೋರಿಸ್ಕೋಬೇಕು. ಗೊತ್ತಿದ್ದಾ? ಭಾರತ್ ಬಂದು ತೋರಿಸ್ಕೋಬೇಕು. ಓಕೆ, ಯಾವ ನಿಮ್ದು? ಜೋರಾಗಿ ಇರ್ಬೇಕು, ಮಾತಾಡ್ಬೇಕಾನೆ. ಗುಲ್ಬಡಲಿ ಎಲ್ಲಿ ಇರ್ತೀವೋ? ಜೋರಾಗಿ ಇರ್ಬೇಕು. ವರ್ಷಾಗೆ ಮಳೆ ಬೀಳ್ತಿದೆ ಸಮಯದಲ್ಲಿ. ಎಷ್ಟು ಎಕರೆ ಐತೆ ಜಮೀನು? ಜೋರಾಗಿ ಮಳೆ ಆನೆಗಿದೆ, ಆನೆಗೆ ಮಳೆ ಜಾಸ್ತಿ ಜಮೀನು 25 ಲಕ್ಷ ಏನು ನೋಡೋದು ಈ ಥರ ಚಲೋ ಬಿಡಿ ನೋಡಿ ಕೃಷಿಗೆ ಎರಡು ಇಟ್ಕೊಳ್ಳಿ. ನೀವು ಮಾಡಿ 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 ಗಣೇಶ ಅವರೇ ಆ ಕಡೆ ಈ ಕಡೆ ಎಲ್ಲ ಸುದಕ್ಕೆ ಇದು ಮಾಡೋದು. ಕೈಯದು ಕೈಯೆಲ್ಲ ಸಿಂಗಿ ಇಟ್ಕೊಳ್ಳಿ. ಗುಂಡ್ಲುಪೇಟೆಯಿಂದ ಬಂದಿರೋದು, ಕೊಡಸೋಗಿ ಅನ್ನೋ ಗ್ರಾಮದಿಂದ. ಇವ್ರೆ ಮೂಳೆ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ, ಅದನ್ನ ರೆಡಿ ಮಾಡ್ಸೋಣ ಅಂತ ಬಂದಿದ್ದೀವಿ. ಆಗ ಮೈಸೂರು ಭಾರತ್ ಬೋನ್ಸ್ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಸ್ವಾಮಿ